हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। गुरु ब्रह्म रूप जानो, शिव का स्वरूप मानो। गुरु ब्रह्म रूप जानो, शिव का स्वरूप मानो। गुरु के समान नाही, दूसरा जहान में। गुरु ब्रह्म रूप जानो, शिव का स्वरूप मानो। पाप से बचावे गुरु, ज्ञान को सिखावे गुरु। ब्रह्म से मिलावे गुरु, तुरीय पद ज्ञान में। गुरु ब्रह्म रूप जानो, शिव का स्वरूप मानो। यह श्रुति वेद कहता, गुरु बिना ज्ञान कैसा। ज्ञान बिना मुक्ति कैसी, आवे तेरे ध्यान में। गुरु ब्रह्म रूप जानो, शिव का स्वरूप मानो। छल कपट त्याग दीजे, गुरु जी की सेवा कीजे। सद्गुरु की चरण लीजे, खेलिए मैदान में। गुरु ब्रह्म रूप जानो, शिव का स्वरूप मानो। शिव का स्वरूप मानो। सद्गुरुनाथ महाराज की। ಶ್ರೀಗಂಧನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ
ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಗಿಡದಲ್ಲಿ ಹೂವಾಗಿ ಹುಟ್ಟುತ್ತಿದ್ದರೆ ಆಗ ಪಾದ ಪೂಜೆಯ ಸಮಯ ಬಳಿ ಸೇರುತ್ತಿದ್ದೆ. ಶ್ರೀಗಂಧನಾನಾಗಿ ನಿನ್ನ ಭಜಿಸುವ ದುಂಬಿ ನಾನಾಗಿ ಜನಿಸಿದರೆ ಪದಕಮಲ ಮಕರಂದ ಹೀರುತ್ತಿದ್ದೆ. ನೀ ನಡೆವ ಮಾರ್ಗದಲ್ಲಿ ನಾನು ಸೇರಿದರಾಗ ಪಾದಧೂಳಿನ ನಡುವೆ ಹೊರಳಾಡುತ್ತಿದ್ದೆ. ಶ್ರೀಗಂಧನಾನಾಗಿ ಯಾವೊಂದು ನದಿಯಲಿ ನೀರಾಗಿ ಜನಿಸಿದರು ನಿನ್ನ ಪದ ತೊಳೆವಲ್ಲಿ ನಾನೊದಗುತ್ತಿದ್ದೆ. ಯಾವೊಂದು ನದಿಯಲಿ ನೀರಾಗಿ ಜನಿಸಿದರು ನಿನ್ನ ಪದ ತೊಳೆವಲ್ಲಿ ನಾನೊದಗುತ್ತಿದ್ದೆ. ನಿನ್ನ ನಿಜ ಭಕ್ತನೋ ನಾನಾಗಿ ಜನಿಸಿದರೆ ನಿನ್ನ ಪದ ಕಮಲದಲ್ಲಿ ಮೈ ಮರೆಯುತ್ತಿದ್ದೆ. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಸವೆಯುತ್ತಿದ್ದೆ. ಸದ್ಗುರುನಾಥ ಮಹಾರಾಜ್ ಕಿ
ಶ್ರೀಗುರುದೇವಂ ಚಿನ್ಮಯಾನಂದಂ ಶ್ರೀಗುರು ಪ್ರಣಮಾಮ್ಯಹಂ ಗುರುದೇವಂ. ಶ್ರೀಗುರುದೇವಂ ಚಿನ್ಮಯಾನಂದಂ ಶ್ರೀಗುರು ಪ್ರಣಮಾಮ್ಯಹಂ ಗುರುದೇವಂ. ಧರ್ಮೋದ್ಧಾರಕಂ ಗೀತಾಪ್ರಚಾರಕಂ ಆನಂದರೂಪಂ ಆತ್ಮಸ್ವರೂಪಂ. ಶ್ರೀಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ. ತಾಮಸಹಾರಕಂ ಉತ್ಸಾಹವರ್ಧಕಂ ತಪೋವನಶಿಷ್ಯಂ ತತ್ವಸ್ವರೂಪಂ. ಶ್ರೀಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ. ಪ್ರೇಮಹೃದಯಿನಂ ಪರಮವಿರಾಗಿಣಂ ಸನ್ಯಾಸಿನಂ ಗುರುಂ ಶಿರಸಾ ನಮಾಮ್ಯಹಂ. ಪ್ರೇಮಹೃದಯಿನಂ ಪರಮವಿರಾಗಿಣಂ ಸನ್ಯಾಸಿನಂ ಗುರುಂ ಶಿರಸಾ ನಮಾಮ್ಯಹಂ. ಶ್ರೀಗುರುದೇವಂ ಚಿನ್ಮಯಾನಂದಂ ಪ್ರಣಮಾಮ್ಯಹಂ ಗುರುದೇವಂ. ಅಹರ್ನಿಶಂ ಪ್ರಣಮಾಮ್ಯಹಂ ಗುರುದೇವಂ. ಸದ್ಗುರುನಾಥ್ ಮಹಾರಾಜ್ ಕಿ. ತೆಲುಗಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಹೇಳಿ? ಎಂದರೋ ಮಹಾನುಭಾವರು, ಎಷ್ಟೋ ಜನ ಸಂತರು, ಎಷ್ಟೋ ಜನ ಮಹಾತ್ಮರು, ಅವರೆಲ್ಲರಿಗೂ ವಂದನಂ. ನಾರಾಯಣಂ ಪದ್ಮಭವಂ ವಸಿಷ್ಠಂ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಂ ಗೋವಿಂದಪಾದಂ ಶ್ರೀಶಂಕರಾಚಾರ್ಯಂ ಅಥ ಅಸ್ಯ ಅವರೆಲ್ಲರ ಶಿಷ್ಯರಿಗೂ ಅಸ್ಮದ್ಗುರು ಪರ್ಯಂತಾಂ, ನಮ್ಮ ಗುರುಗಳ ತನಕ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಗುರುಪರಂಪರಾಂ ಅಹಂ ವಂದೇ. ಇಡೀ ಗುರು ಪರಂಪರೆಗೆ ನಮ್ಮ ನಮನ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ
ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಆರಂಭ ಮಾಡೋದೇ ಏವಂ ಪರಂಪರಾ ಪ್ರಾಪ್ತಂ ಇಮಂ ಯೋಗಂ ಇಮಂ ಜ್ಞಾನಂ ರಾಜರ್ಷಯೋ ವಿದುಹು. ಇದು ರಾಜರ್ಷಿಗಳ ಪರಂಪರೆಯಲ್ಲಿ ಬಂದ ಜ್ಞಾನ. ಇದು ನನ್ನ ಕಪೋಲ ಕಲ್ಪನೆ ಅಲ್ಲ. ಇವತ್ತು ನನ್ನ ತಲೆಗೇನೋ ಬಂತು ಅದನ್ನು ನಿನಗೆ ನಾನು ಹೇಳ್ತಾ ಇಲ್ಲ. ಅನಾದಿ ಕಾಲದಿಂದ ಬಂದ ಜ್ಞಾನವನ್ನೇ ನಿನಗೆ ಹೇಳ್ತಾ ಇದ್ದೇನೆ. ಗುರುಭಕ್ತಿ ಅಂತೇವೆ. ಗುರುಭಕ್ತಿ, ಗುರು ಸೇವೆ. ಪುರಂದರದಾಸರ ಹಾಡು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ಅಂತ ಅನ್ನ ಸ್ವಾಮಿ. ಗುರುಗಳೇ ನಮಗೇನು ಶಿಕ್ಷೆ ಕೊಡಲ್ಲ. ನಿನ್ನ ತಲೆ ಬಾಗುವ ತನಕ ನಿನಗೆ ಮುಕ್ತಿ ಇಲ್ಲ. ನಮ್ಮ ತಲೆ ಬಗ್ಗಲ್ಲ ಸ್ವಾಮಿ, ನಮ್ಮ ತಲೆ ಬಗ್ಗಲ್ಲ. ತಲೆ ಬಗ್ಗೋದೆಲ್ಲಿ? ಹೇರ್ ಕಟ್ ಮಾಡುವಾಗ, ಸೆಲೂನಲ್ಲಿ ಹೇರ್ ಕಟ್ ಮಾಡುವಾಗ ಅಲ್ಲೊಂದು ಕಡೆ ಬಗ್ತದೆ, ಬಾಕಿ ಎಲ್ಲ ಕಡೆ ಬಗ್ಗಲ್ಲ. ಮದುವೆ ಆಗುವಾಗ ಅಂತಾರೆ, ನಾನು ಮದುವೆ ಆಗಲಿಲ್ಲ. ಮದುವೆ ಆಗುವಾಗ ಅಂತಾರೆ, ಮೊದಲು ಯಾರಿಗೆ ಹಾರ ಹಾಕೋದು? ಹುಡುಗಿ ಹುಡುಗನಿಗೆ ಹಾರ ಹಾಕೋದು. ಅವ ತಲೆ ಬಗ್ತಾನಲ್ಲ, ಆಮೇಲೆ ತಲೆ ಎತ್ತೋದೇ ಇಲ್ಲಂತವ. ಸ್ವಾಮಿ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವಂಥದ್ದು, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ತದ್ ಜ್ಞಾನಂ ವಿದ್ಧಿ. ಈ ಜ್ಞಾನವನ್ನು ತಿಳ್ಕೋ ಅರ್ಜುನ. ಯಾವುದು? ಆತ್ಮಜ್ಞಾನ, ಶಾಸ್ತ್ರಜ್ಞಾನ. ನೀನು ತಿಳಿಬೇಕಾದಂತಹ, ಜೀವನದಲ್ಲಿ ತಿಳಿಯಲೇಬೇಕಾದಂತಹ ಆತ್ಮಜ್ಞಾನ. ಅಲ್ಲಿ ಯಾರಾದರೂ ಏನು ತಿಳ್ಕೊಬೋದು? ಆತ್ಮಜ್ಞಾನ. ತಮ್ಮ, ನಿನ್ನನ್ನು ನೀನು ತಿಳ್ಕೋ ಅಷ್ಟೇ. ನಾವು ಪ್ರತಿಯೊಬ್ಬರೂ ಕೂಡ ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನಶಕ್ತಿ ಸಮಾನ ಎಲ್ಲ ಜೀವರಿಗೂ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಹೇಳೋದು ನಾನು ನಾನು ನಾನು. ಅದು ಯಾರು ಹೇಳಿಕೊಟ್ಟದ್ದು? ಯಾರಿಲ್ಲ, ಹಾಗೆ ಬಂದಿದೆ. ಆ ನಾನು 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 ಅಂತ ಅಂತೀಯಲ್ಲ, ಹೌದು. ಎಲ್ಲೆಲ್ಲಿ ಎಲ್ಲೆಲ್ಲಿ ಹೇಳ್ತೀಯ? ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ನಿದ್ದೆ. ಸ್ವಾಮಿ, ಎಚ್ಚರ, ಕನಸು, ನಿದ್ದೆ ಇದು 3. ಈ 3ನ್ನು ಸೇರಿಸಿದರೆ ನಮ್ಮ ಜಗತ್ತು, ನಮ್ಮ ಅನುಭವ ಜಗತ್ತು ಅಂತನ್ನುವಾಗ ಈ 3ನ್ನು ಸೇರಿಸಬೇಕು ಸ್ವಾಮಿ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಈ 3 ಕೂಡ ಮನಸ್ಪಂದನ. ನಮ್ಮ ಮನಸ್ಸು ಕುಣಿಯುವಾಗ ಸಿಗುವಂತಹ ಅವಸ್ಥೆ ಜಾಗ್ರತ್, ಎಚ್ಚರ. ಸ್ವಪ್ನ ಸ್ವಲ್ಪ ಮನಸ್ಸು ಕುಣಿಯೋದು. ಮನಸ್ಸು ಕುಣಿಯೋದು ನಿಂತಾಗ ತಮೋಭಿಭೂತ ಸನ್ ತಮಸ ಅಭಿಭೂತ. ಕತ್ತಲೆಯಲ್ಲಿ ನಾನು ಯಾರು ನನಗೆ ಗೊತ್ತಿಲ್ಲ. ಈ ದೇಹ ನಾನು ಅಲ್ಲಿಲ್ಲ. ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ಮನೆ, ಇದು ನನ್ನ ಮಗ. ಸ್ವಾಮಿ, ನಾನನ್ನುವಂಥದ್ದೇ ಇಲ್ಲ ಇಲ್ಲಿ. ನನ್ನದೆಲ್ಲಿ? ಎಲ್ಲಿ? ನಿದ್ದೆ. ಓಯ್, ನಿದ್ದೆಯನ್ನು ಸೇರಿಸಬೇಕು, ಕನಸನ್ನು ಸೇರಿಸಬೇಕು, ಎಚ್ಚರವನ್ನು ಸೇರಿಸಬೇಕು. ಇದು 3 ಏನು ಹೇಳಿ? ನಮ್ಮ ಜಗತ್ತು, ನಮ್ಮ ಪ್ರಪಂಚ.
ನಮ್ಮ ಋಷಿಗಳು ಕತೆ ಬರೀಲಿಲ್ಲ ಸ್ವಾಮಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಋಷಿಗಳು ಕತೆ ಬರೆದಿಲ್ಲ. ನಮ್ಮ ಋಷಿಗಳು ನಿಮ್ಮ ಎಲ್ಲರ ಪ್ರತಿಯೊಬ್ಬನ ಅನುಭವವನ್ನು ವಿಶ್ಲೇಷಣೆ ಮಾಡಿ, ಅನುಭವ ಅಂದರೆ ಯಾವುದು? ಎಚ್ಚರ ಅಂದ್ರೇನು? ಅದರ ವಿವರಣೆ. ಕನಸಂದ್ರೇನು? ಅದರ ವಿವರಣೆ. ನಿದ್ದೆ ಅಂದ್ರೇನು? ಅದರ ವಿವರಣೆ. ಇದು 3 ಸ್ವಾಮಿ ಮಾಂಡುಕ್ಯ ಉಪನಿಷತ್ತು. ನಮ್ಮ ಋಷಿಗಳು ಕತೆ ಬರೀಲಿಲ್ಲ ಸ್ವಾಮಿ. ಎಲ್ಲೋ ಯಾರೋ ಯಾವುದೋ ಲೋಕದಲ್ಲಿ ಎಂಥವನೋ ರಾಕ್ಷಸ ಚಂದಮಾಮದಲ್ಲೆಲ್ಲ ಕಥೆಗಳು ಅಲ್ಲ ತಮ್ಮ. ಬೆಳಿಗ್ಗೆ ಹೇಳ್ತೀಯ? ಹೌದು. ಬೆಳಿಗ್ಗೆ ಎದ್ದಾಗ ಆ ಮನಸ್ಸು ಕುಣಿತದಲ್ವ, ಮನಸ್ಪಂದನಗೊಳ್ತದಲ್ವ? ಹೌದು. ಆವಾಗ ಏನೇನು ಕಾಣ್ತದೆ ಹೇಳು ಸ್ವಾಮೀಜಿ? ನಾನು ಹೇಳ್ತಾ ಇರೋದು ಉಪನಿಷತ್ತು ಏನು ಹೇಳ್ತದೆ ಅದನ್ನು ಕೃಷ್ಣ ಹೇಳೋದು. ತಜ್ಞಾನಂ ವಿದ್ಧಿ, ಇದನ್ನು ತಿಳ್ಕೋ. ಏನು ಸ್ವಾಮೀಜಿ ತಿಳ್ಕೋ? ನೀನು ಬೆಳಿಗ್ಗೆ ಎದ್ದಾಗ ಮೊದಲು ಹೇಳೋದು ಯಾರು ಹೇಳು ಸ್ವಾಮಿ? ನಮ್ಮ ಋಷಿಗಳು ಅಬ್ಸರ್ವೇಷನ್ ಅಂತೇವೆ, ಅವರು ಅವಲೋಕನ ಮಾಡಿದ ರೀತಿ ನೋಡಿ ಬೆಳಿಗ್ಗೆ ಮೊದಲು ಹೇಳೋದು ಅಹಂ ಮೊದಲು ನಾನು, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯಗಳು ಎದ್ದ ಮೇಲೆ ಜಗತ್ತು. ಹೊರ ಜಗತ್ತು ಕಾಣುವುದು ಯಾವಾಗ? ಇಂದ್ರಿಯಗಳು ಎದ್ದ ಮೇಲೆ ಸ್ವಾಮಿ ಜಗತ್ತು. ಇಂದ್ರಿಯಗಳನ್ನು ಕುಣಿಸುವುದು ಯಾರು? ಇಂದ್ರಿಯಗಳ ಹಿಂದೆ ಯಾರು? ಮನಸ್ಸು. ಮನಸ್ಸಿನ ಹಿಂದೆ ಯಾರು? ಬುದ್ಧಿ. ಇದು ನನ್ನ ಬುದ್ಧಿ ಅಂತ ಹೇಳೋದು ಯಾರು? ನಾನು. ಆ ನಾನನ್ನುವಂಥದ್ದು ಸ್ವಾಮಿ ಮೊದಲು ಹೇಳೋದು ಅಹಂಕಾರ. ಮೊದಲು ಹೇಳೋದು ಸ್ವಾಮಿ. ಅಹಂಕಾರದ ನಂತರ ಬುದ್ಧಿಯ ನಂತರ ಮನಸ್ಸಿನ ನಂತರ ಇಂದ್ರಿಯಗಳು ಎದ್ದ ಮೇಲೆ ಸ್ವಾಮೀಜಿ ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಮೂಗಿನ ವಾಸನೆ, ಚರ್ಮಕ್ಕೆ ಸ್ಪರ್ಶ, 5 ಇಂದ್ರಿಯಗಳಿಗೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಜಗತ್ತು, ಪ್ರಪಂಚ. ನಾನು ಏನು ಹೇಳ್ತಾ ಇರೋದು? ನಿಮ್ಮ ಎಲ್ಲರ ಅನುಭವ. ನಮ್ಮ ಉಪನಿಷತ್ತನ್ನುವಂಥದ್ದು ಸ್ವಾಮಿ ಕಟ್ಟುಕತೆ ಅಲ್ಲ. ನಿಮ್ಮ ಎಲ್ಲರ ಪ್ರತಿ ದಿವಸದ ಅನುಭವ, ಅದರ ವಿಶ್ಲೇಷಣೆ ಉಪನಿಷತ್ತು. ತದ್ವಿಧಿ ಪ್ರಣಿಪಾತೆ. ಹೋಗು, ಗುರುಗಳ ಹತ್ರ ಹೋಗು. ಪ್ರಣಿಪಾತ, ಅಡ್ಡಬೀಳು. ಗುರು ಶಿಷ್ಯ ಪರಂಪರೆಯ ಫೋಟೋ ನೀವು ನೋಡಿದರೆ ಅವ ಹುಡುಗ ಅಡ್ಡ ಬೀಳ್ತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಗುರುಗಳಂತಾರೆ ಆಯುಷ್ಮಾನ್ ಭವ, ವಿದ್ಯೆಯನ್ನು ಪೂರ್ಣ ಕಲಿ, ಸರ್ವ ವಿದ್ಯಾ ಪಾರಂಗತೋ ಭವ. ಎಲ್ಲ ವಿದ್ಯೆಯೂ ನಿನ್ನನ್ನು ಸೇರಲಿ, ಒಳ್ಳೆಯ ಜ್ಞಾನಿಯಾಗು. ಅವ ಎಲ್ಲಿದ್ದಾನೆ? ಕಾಲ್ಬುಡದಲ್ಲಿದ್ದಾನೆ. ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾನೆ. ಅವನಿಗೆ ಜ್ಞಾನವನ್ನು ಕೊಡುವ ಜವಾಬ್ದಾರಿ ಗುರುಗಳದು. ತದ್ವಿಧಿ, ಇದನ್ನು ತಿಳ್ಕೋ. ಮೊದಲನೇ ಲಕ್ಷಣ ಏನು ಹೇಳಿ? ಪ್ರಣಿಪಾತೇನ, ಅಡ್ಡಬೀಳು. ಅಡ್ಡಬೀಳು ಅಂದ್ರೇನು? ನೀವೇನು ಹೇಳ್ತೀರೋ ಅದನ್ನು ಮಾಡುವುದಕ್ಕೆ ತಯಾರಿದ್ದೇನೆ. ನನಗೆ ಜ್ಞಾನ ಭಿಕ್ಷೆ ಬೇಕು. ನಾನು ಬಂದದ್ದೇ ಜ್ಞಾನವನ್ನು ಪಡೆಯುವುದಕ್ಕಾಗಿ. ಯಾವ ಜ್ಞಾನವನ್ನು ನಾನಾಗಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲವೋ ಆ ಜ್ಞಾನವನ್ನು, ಯಾವ ಜ್ಞಾನವನ್ನು ನಾನಾಗಿ ಕಲೀಲಿಕ್ಕೆ ಆಗಲ್ಲ ಸ್ವಾಮಿ, ನಾನಾಗಿ ತಿಳಿಲಿಕ್ಕೆ
ಆಗಲ್ಲ. ಯಾರು? ನನ್ನ ಸ್ವರೂಪ ಏನು ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅಂತಾನೆ ನಾನು ಈ ನಾನು ಅಂತ ಅಂತೇನಲ್ಲ, ಅದರ ಸ್ವರೂಪ ಏನು? ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನ ಶಕ್ತಿ, ಅದು ಚೈತನ್ಯ, ಅದು ಬೆಳಕು. ಅದರ ಸ್ವರೂಪ ಏನು? ಸ್ವಾಮೀಜಿ ನನಗೆ ಗೊತ್ತಿಲ್ಲ. ಎಲ್ಲರೂ ನಾನು ಅಂತಾರೆ, ನಾನು ಅಂತೇನೆ. ಆ ನಾನು ಅನ್ನುವಂಥ ಏನು ಹೇಳ್ತೀಯೋ ಅದರ ಸ್ವರೂಪ ಜ್ಞಾನವನ್ನು ತಿಳ್ಕೊ. ತದ್ವಿಧಿ, ಇದನ್ನು ತಿಳ್ಕೊ. ಗುರುವಿನ ಹತ್ರ ಹೋಗು ಅಡ್ಡಬೀಳು. ಪ್ರಣಿಪಾತೇನ ಅಡ್ಡಬೀಳು, ಪರಿಪ್ರಶ್ನೇನ ಪ್ರಶ್ನೆ ಕೇಳು, ಸೇವೆಯ ಅವರು ಏನು ಹೇಳ್ತಾರೋ ಅದನ್ನು ಮಾಡು. ಅವರು ಏನು ಹೇಳ್ತಾರೋ ಅದಕ್ಕೆ ತಯಾರಿದ್ದೇನೆ ಅಂತ ಹೇಳು, ಅಂತೆವಾಸಿಯಾಗಿರ್ತೇನೆ ಅಂತ ಹೇಳು, ಅವರ ಜೊತೆಗೇ ಇರು, ಜ್ಞಾನವನ್ನು ಗಳಿಸು. ವಿದ್ಯಾರ್ಥಿಯ ಲಕ್ಷಣವನ್ನು ಹೇಳುವಾಗ ಆ ವಿದ್ಯಾರ್ಥಿ ಹೇಗಿರಬೇಕು ಅನ್ನುವ ರೀತಿಯಲ್ಲಿ ವಿದ್ಯಾರ್ಥಿಯ ಲಕ್ಷಣವನ್ನು ಹೇಳುವಾಗ ಎಲ್ಲರೂ ಉದಾಹರಣೆ ಕೊಡುವುದೇ ನಚಿಕೇತ. ಯಾರು ಉದಾಹರಣೆ ಕೊಡೋದು? ನಚಿಕೇತ. ಕಠೋಪನಿಷತ್ತು, ಕಾಟಕ ಉಪನಿಷತ್ತು, ಅದರಲ್ಲಿ ಬರುವ ಹುಡುಗ ನಚಿಕೇತ. ಅಪ್ಪ ಯಾಗವನ್ನು ಮಾಡ್ತಾ ಇದ್ದಾರೆ. ಎಲ್ಲ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಕೊಡುವಂಥ ವಸ್ತುಗಳನ್ನೆಲ್ಲ ನೋಡಿದ, ಕೆಲಸಕ್ಕೆ ಬಾರದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ಕೆಲಸಕ್ಕೆ ಬಾರದನ್ನು ಕೊಡುವುದರಿಂದ ಇವರಿಗೆ ಏನು ಸಿಗ್ತದೆ? ಪುಣ್ಯ ಸಿಗಲ್ಲ, ಇವರು ಪಾಪ ಗಳಿಸ್ತಾರೆ. ಈ ಥರ ಯಜ್ಞ ಮಾಡಬಾರ್ದು, ಈ ರೀತಿಯ ದಾನ ಧರ್ಮ ಮಾಡಬಾರ್ದು. ದಾನ ಮಾಡ್ತಿರೋ ಒಳ್ಳೆಯ ವಸ್ತುವನ್ನು ಕೊಡಿ. ಶ್ರದ್ಧೆಯ ದೇಯಂ ಅಶ್ರದ್ಧೆಯ ಅದೇಯಂ ಶ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ ಹ್ರಿಯಾದೇಯಂ. ಭಯದಿಂದ ಕೊಡು, ನಾಚಿಕೆಯಿಂದ ಕೊಡು, ತಿಳ್ಕೊಂಡು ಕೊಡು, ಸಪಾತ್ರರಿಗೆ ಕೊಡು. ಏನು ಕೊಡ್ತಿದ್ಯಾ? ಒಳ್ಳೆಯದನ್ನು ಕೊಡು, ಅವರಿಗೆ ಉಪಕಾರವಾಗುವಂಥ ಒಳ್ಳೆಯ ವಸ್ತುವನ್ನು ಕೊಡು. ಅಪ್ಪ ಹಸುಗಳೆಲ್ಲ ಲೈನಲ್ಲಿ, ಅವನು ನೋಡುವಾಗಲೇ ಅವನಿಗೆ ಇಂಥ ರೀತಿಯ ಹಸುಗಳನ್ನು ಇನ್ನು ಇವುಗಳಿಗೆ ಕರು ಹಾಕಲಿಕ್ಕಾಗಲ್ಲ, ಇನ್ನು ಇವುಗಳು ಹಾಲು ಕೊಡಲ್ಲ. ಈ ಹಸುಗಳನ್ನೆಲ್ಲ ಕೊಟ್ಟರೆ ಏನು ಪ್ರಯೋಜನ ಸ್ವಾಮಿ? ತಪ್ಪು ತಿಳ್ಕೊಬೇಡಿ. ಇವತ್ತಿಗೂ ಅಂಥವರಿದ್ದಾರೆ. ನಮಗೆ ತಿರುಪತಿ ನಾಮ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಬರುವುದು ಯಾವುದೋ ಹಸು ಸ್ವಾಮಿ, ಯಾವುದೋ ಕರು, ಅವ ಏಜೆಂಟ್ ಇದ್ದಾನಲ್ಲ, ಅವನಿಗೆ ಹಣ ಕೊಟ್ಟರೆ ಆಯಿತು. ಅದು ಕರುವೇ ಬೇರೆ, ಹಸುವೇ ಬೇರೆ. ಹಸು ಇನ್ನೂ ಕರು ಹಾಕಲ್ಲ. ಈ ಕರು ಎಲ್ಲಿಂದಲೂ ಯಾವುದನ್ನೋ ತಂದಿದ್ದಾನೆ, ಅದು ಅದರ ಹತ್ರನೇ ಹೋಗಲ್ಲ. ನಮಗೆಲ್ಲ ಅರ್ಥವೇ ಆಗಲಿಲ್ಲ ಸ್ವಾಮಿ. ಗೋದಾನ ಅಂತ ತಗೊಂಡೆವು. ನಮ್ಮಲ್ಲೊಬ್ಬ ಹುಡುಗ ಇದ್ದ ಸ್ವಾಮಿ, ಅವ ಹುಬ್ಬಳ್ಳಿಯಿಂದ ಬಂದವ. ಸ್ವಾಮೀಜಿ ಗೋದಾನ ತಗೊಂಡೆ. ನಿಮ್ಗೆ ಗೊತ್ತಾಯ್ತಾ? ಏನು? ಈ ಕರು ಈ ಹಸು ಇದ್ದೇ ಅಲ್ಲ. ಎಲ್ಲ ರಗಳೇನೆ. ಏನಯ್ಯ? ಮೋಸ ಮಾಡಿದವ. ಯಾರು? ಏಜೆಂಟ್. ಅವನಿಗೆ ಅವರು 60,000 ಕೊಟ್ಟರು. 50,000 ಹಸುವಿಗೆ, 10,000 ಕರುವಿಗೆ ಒಳ್ಳೆ ರೀತಿಯಲ್ಲಿ ತಂದರು. ಸೀರೆ ಎಲ್ಲ ಹೊದಿಸಿದ್ರು, ಗೋದಾನ ಮಾಡಿದರು. ಬಾಲ ಹಿಡಿದೆವು ನಾವು, ಅವರು ತೀರ್ಥ ಹಾಕಿದರು, ತಗೊಂಡೆ. ಈ ಹಸು ಇನ್ನು ಕರು ಹಾಕಲ್ಲ. ಅವ ಹಳ್ಳಿಯಿಂದ ಬಂದವ, ಅವನಿಗೆ ಗೊತ್ತು. ಈ ಕರು ಇದರದಲ್ಲವೇ ಅಲ್ಲ. ನಾನಂದು ಹೇಗೆ ಹೇಳ್ತೀಯ? ಬಿಟ್ಬಿಡಿ ಸ್ವಾಮಿ, ಅದು ಹೋಗ್ತದೆ ಹತ್ತಿರ. ತನ್ನ ತಾಯಿ ಅಂತಂದರೆ ಕರು ಹೇಗೆ ಓಡ್ತದೆ ಗೊತ್ತಾ ಸ್ವಾಮೀಜಿ? ಹಾಕ್ಕೊಂಡ್ರಿ ತಿರುಪತಿ ನಾಮ ನೀವು. ಯಪ್ಪ ರಾಮ, ಎಂತೆಂಥ ಜನಗಳು ಸಾರ್ ನೀವು. ನಮಗೆ ಮೋಸ ಮಾಡ್ತೀರಲ್ಲ ಸರ್. ಎಲ್ಲಿ ಒಳ್ಳೆಯದಾಗುತ್ತೆ ರೀ ನಿಮಗೆ? ಎಲ್ಲಿ ಒಳ್ಳೆಯದಾಗುತ್ತೆ ಹೇಳಿ? ನಚಿಕೇತ ಅಪ್ಪನ ನೋಡಿದ. ಅಪ್ಪ, ನಿನಗೆ ಪುಣ್ಯ ಬೇಕು ಅಂತಲ್ವ ನೀನು ಯಜ್ಞ ಮಾಡೋದು?
ಹೌದು, ನೀನು ಯಜ್ಞ ಯಾಗ ಮಾಡ್ತಾ ಇರೋದು ವಿಶ್ವಜಿತ್ ಯಜ್ಞವನ್ನು ಮಾಡ್ತಿದ್ದೀಯಾ. ಎಲ್ಲ ವಸ್ತುಗಳನ್ನು ಕೊಡುವಾಗ ಅವರು ಸಂತೋಷವಾಗಿ ಸುಪ್ರೀತೋ ವರದೋ ಭವತೋ, ನಿನಗೆ ಒಳ್ಳೆಯದಾಗಲಿ ಅನ್ನುವ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು. ತಗೊಂಡೋದವರು ಕೆಲಸಕ್ಕೆ ಬರೋದನ್ನೆಲ್ಲ ಕೊಡ್ತೀಯಲ್ಲ. ಆಲೋಚನೆ ಮಾಡಿದ, ಇದೆಲ್ಲ ಪ್ರಯೋಜನ ಇಲ್ಲ. ಅಪ್ಪನಿಗೆ ಬುದ್ಧಿ ಹೇಳೋನು ನಾನಲ್ಲ. ಆದರೆ ಒಂದಂತೂ ಉಂಟು, ಏನು? ನಾನು ಒಳ್ಳೆಯವ, ನಾನು ಅಪ್ಪನ ಮಗ. ಅಪ್ಪ ನನ್ನನ್ನು ಯಾರಿಗಾರು ಕೊಟ್ಟು ಬಿಡು, ನನ್ನನ್ನೇ ಯಾರಿಗಾದರೂ ನೀನು ದಾನ ಧರ್ಮ ಅನ್ನುವ ರೀತಿಯಲ್ಲಿ ಕೊಟ್ಟು ಬಿಡು, ಅವರಿಗೆ ಉಪಕಾರ ಆದರೂ ಆಗ್ತದೆ. ಯಾಕೆ? ನಾನು ಒಳ್ಳೆಯವ, ನಾನು ವಿದ್ಯಾರ್ಥಿ, ನಾನು ತಿಳ್ಕೊಳ್ಳುವವನು. ನನ್ನನ್ನೇ ನೀನು ಯಾರಿಗಾದರೂ ದಾನ ಮಾಡಿದರೆ ನಿನಗೆ ಪುಣ್ಯ ಸಿಗುತ್ತದೆ. ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯ? ನನ್ನನ್ನು ಯಾರಿಗೆ ಕೊಡ್ತೀಯ? ಸ್ವಾಮಿ, ಈ ಯಜ್ಞ ಯಾಗ ಎಲ್ಲ ಮಾಡುವಾಗ ಮಧ್ಯೆ ಸ್ವಲ್ಪ ಕೀಟ್ಲೆ ಮಾಡಿದರೆ ಆಯಪ್ಪನಿಗೂ ಸ್ವಲ್ಪ ಕೋಪ ಬರ್ತದೆ ಸ್ವಾಮಿ. ಯಾರಿಗೆ? ಅಪ್ಪನಿಗೂ ಕೋಪ ಬಂತು. ಕೋಪದಲ್ಲಿ ಅಂದೇ ಬಿಟ್ಟ, ಏನು? ಮೃತ್ಯವೇ ತ್ವಾಂ ದದಾಮಿ, ನಿನ್ನನ್ನು ಯಮಪಟ್ಟಣಕ್ಕೆ ಕಳಿಸ್ತೇನೆ. ಹೌದಾ? ಆಯ್ತಪ್ಪ, ನಾನು ಹೋಗ್ತೇನೆ. ಅವ ಹೊರಟು ನಿಲ್ಲುವಾಗಲ್ಲ, ಆವಾಗಲೇ ಅಪ್ಪನಿಗೆ ಏನು? ಯಜ್ಞಶಾಲೆಯಲ್ಲಿ ಹೇಳಿದ್ದು ಎಲ್ಲಿ? ಅಗ್ನಿಯ ಮುಂದೆ ಹೇಳಿದ್ದು ಎಲ್ಲಿ? ಇದು ಸತ್ಯ, ಆಗಲೇಬೇಕು. ಅಪ್ಪ ಬರ್ತೇನೆ, ಆಶೀರ್ವಾದ ಮಾಡು. ಯಮನ ಮನೆಯಲ್ಲಿ ಏನು ಕೆಲಸ ಮಾಡ್ತೇನೋ ಅಡ್ಡಿ ಇಲ್ಲ, ಅವ ಏನು ಹೇಳಿದರೂ ನಾನು ಮಾಡ್ತೇನೆ. ಆದರೆ ಒಂದು, ಅಷ್ಟು ದೂರ ಹೋಗುವಾಗಲ್ವ ನನಗೇನು ಬೇಕು ಅದನ್ನು ಕೇಳ್ತೇನೆ. ಈಗ ನೀನು ನನ್ನನ್ನು ಯಮನ ಹತ್ತಿರ ಕಳಿಸ್ತೀಯ, ನನಗೇನು ಬೇಕು ಅದನ್ನು ಕೇಳ್ತೇನೆ ನಾನು ಯಮನ ಹತ್ರ. ಅಪ್ಪನಿಗೆ ಅರ್ಥವೇ ಆಗಲಿಲ್ಲ. ಹೊರಟ ಸ್ವಾಮಿ ಅವನು, ಸಣ್ಣ ಹುಡುಗ, 8-9 ವಯಸ್ಸಿನ ಹುಡುಗ ಸ್ವಾಮಿ. ತಂದೆ ತಾಯಿಯನ್ನು ಬಿಟ್ಟು, ಭೂಲೋಕವನ್ನೇ ಬಿಟ್ಟು ಸಶರೀರವಾಗಿ ಪ್ರಯಾಣ ಮಾಡ್ತಾನೆ ಯಮಲೋಕಕ್ಕೆ. ಯಮ ಅಲ್ಲಿ ಎಲ್ಲಿ? ಔಟ್ ಆಫ್ ಟೌನ್, ಮನೆಯಲ್ಲೇ ಇಲ್ಲ. ಯಾಕೆ? ಯಮನಿಗೆ ಇರುವಷ್ಟು ಕೆಲಸ ಯಾರಿಗಿದೆ ರೀ? ಜನ ಸಾಯ್ತಾನೆ ಇರ್ತಾರೆ, ಹೋಗಬೇಕಲ್ಲ ಪ್ರಾಣವನ್ನು ಎಳೀಲಿಕ್ಕೆ. ಯಮ ಎಲ್ಲಿ ಸ್ವಾಮಿ? ಮನೆಯಲ್ಲಿ? ಯಮ ಮನೆಯಲ್ಲಿಲ್ಲ. ಅಮ್ಮ ಹೊರಗೆ ಬರ್ತಾಳೆ, ಯಮನ ಹೆಂಡತಿ ಹೊರಗೆ ಬರ್ತಾಳೆ. ಯಾರಪ್ಪ ನೀನು? ನನ್ನನ್ನು ದಾನವಾಗಿ ಕೊಟ್ಟಿದ್ದಾರೆ, ನಿಮ್ಮ ಮನೆಗೆ ನಾನು ಬಂದಿದ್ದೇನೆ. ಹೌದಾ? ಹೇ ತೇಜಸ್ವಿ ಹುಡುಗ ನೀನು, ಬಹಳಷ್ಟು ತಪಸ್ಸು ಮಾಡಿದವರ ಮಗ ನೀನು. ನೋಡು, ಯಜಮಾನರು ಮನೆಯಲ್ಲಿಲ್ಲ, ಯಮ ಮನೆಯಲ್ಲಿಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರಬಹುದು, ನೀನು ಕಾಯಬೇಕು. ಅಡ್ಡಿಲ್ಲ, ನಾನು ಕಾಯ್ತೇನೆ. ಕೈ ಮುಗಿದುಕೊಂಡು ಕಾಯ್ತಾನೆ ಸ್ವಾಮಿ. ಹೊರಗಡೆ ಬಾಗಿಲಲ್ಲೇ ನಿಲ್ತಾನೆ, ಒಳಗೆ ಹೋಗಲ್ಲ. ಯಮ ಬರುವಾಗಲ್ಲ ಸ್ವಾಮಿ, ಚೊಂಬು ನೀರು ತಕ್ಕೊಂಡು ಬರ್ತಾಳೆ. ಚೊಂಬು ನೀರು ತಕ್ಕೊಂಡು ಬಂದು ಯಮನಿಗಂತಾಳೆ, ಮೊದಲು ಪಾದ ತೊಳೆಯಿರ, ಮೊದಲು ಒಂದು ಕಾಲಿಗೆ ನೀರು ಹಾಕಿ. 3 ದಿವಸದಿಂದ ಕಾಯ್ತಾ ಇದ್ದಾನೆ, ಯಜಮಾನ ಮನೆಯಲ್ಲಿಲ್ಲ. ಕಾಲಿಗೆ ನೀರು ಹಾಕಿ ಕಾಲು ತೊಳೆಯಿರಿ, ಆಮೇಲೆ ಒಳಗೆ ಕರ್ಕೊಂಬನ್ನಿ. ಅಪ್ಪೋ, ಒಳಗೆ ಕರ್ಕೊಂಡು ಬಂದು ಅವನ ಯೋಗಕ್ಷೇಮ ಎಲ್ಲ ಕೇಳಿಕೊಂಡು, ಅವ ಬಂದದ್ದು ಹೇಗೆ ಅನ್ನುವ ರೀತಿಯಲ್ಲಿ ತಿಳ್ಕೊಂಡ ಮೇಲೆ ಅವನಿಗೊಂದೇ, ನಾನು ಏನು ಕೆಲಸ ಮಾಡಲಿ ಈ ಮನೆಯಲ್ಲಿ? ನಾನು ಏನು ಕೆಲಸ ಮಾಡಲಿ? ಏನು ಬೇಕಾದರೂ ಹೇಳಿ, ನಿಮ್ಮ ಸೇವೆ ಮಾಡ್ತೇನೆ, ನಾನು ಇಲ್ಲೇ ಇರ್ತೇನೆ, ಅಂತೆವಾಸಿಯಾಗಿ ನಿಮ್ಮ ಜೊತೆಯಲ್ಲೇ ಇದ್ದು ಏನು ಕೆಲಸ ಹೇಳ್ತಿರೋದನ್ನು ಮಾಡ್ತೇನೆ, ಇಲ್ಲೇ ಇರ್ತೇನೆ. ಓಯ್, ಯಮನಿಗೆ ಇಷ್ಟು ಖುಷಿಯಾಗುತ್ತೆ ಸ್ವಾಮಿ. ಏನು ಹೇಳಿ? ಒಂದು ತೇಜಸ್ವಿ ಹುಡುಗ, 2 ಒಳ್ಳೆ ರೀತಿಯ ತಪಸ್ಸಿನ ಫಲವಾಗಿ ಬಂದಿದ್ದಾನೆ, ಯಾಗದ ಫಲವಾಗಿ ಬಂದಿದ್ದಾನೆ. 3ನೇದು, ಏನು ಕೆಲಸ ಹೇಳ್ತಿರೋ ಮಾಡೋಕ್ಕೆ ತಯಾರಿದ್ದೇನೆ ಅಂತ ಅಂತಾನೆ. 3 ದಿವಸ ಉಪವಾಸ ಇದ್ದ. ಅವನ ಮನಸ್ಸಿಗೆ ಏನಾದರೂ ಕೋಪ ಬಂದರೆ, ಶಾಪ ಹಾಕಿದರೆ ನನ್ನ ಕಥೆ ಏನು? ಯಮ ಹೆದರ್ತಾನೆ ಸ್ವಾಮಿ ಅವನಿಗೆ.
ಹುಡುಗ 3 ದಿವಸ ಉಪವಾಸ ಇದ್ದು ನನ್ನ ಬಾಗಿಲಲ್ಲಿ ನಿಂತಿದ್ಯಲ್ಲ, 3 ವರವನ್ನು ಕೊಡ್ತೇನೆ ಕೇಳು, 3 ವರವನ್ನು ಕೊಡ್ತೇನೆ ಕೇಳು, ಏನು ಬೇಕಾದರೂ ಕೇಳು. ಅಬ್ಬಾ, ನಾವಾದ್ರೆ ಏನಂತಿದ್ದೇವೆ ರೀ? ನಮ್ಗೆ ಯಾರಾದರೂ ಅಂಥ ರೀತಿ ಏನು ಹೇಳಿದರೆ ನಾವು ಏನು ಅಂತಿದ್ದೆವು? ಅಯ್ಯಪ್ಪ ರಾಮ, ಕೇಳೋದು ಎಷ್ಟಿದೆ ಸಾಮ, ಲಿಸ್ಟೇ ಇದೆ. 3 ವರ ಕೇಳಬೇಕು ಅಂತನ್ನುವಾಗ ನಾವಾಗಿದ್ದಿದ್ರೆ ಏನು ಎಷ್ಟು ಖುಷಿ ಪಡೆದು ಕುಣಿಯುತ್ತಿದ್ದೆವು. ಅವ ಕೇಳಿದ್ದು ಮೊದಲನೇ ವರ ಅಪ್ಪನಿಗಾಗಿ. ಯಮ, ನನ್ನ ಅಪ್ಪ ಅಮ್ಮ ಅವ್ರ ನೆಮ್ಮದಿಯಲ್ಲಿರಲಿ, ನಾನು ದೂರ ಬಂದಿದ್ದೇನೆ ಅಂಥೇಳಿ ಅವರಿಗೆ ಬೇಜಾರಾಗಬಾರ್ದು, ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು, ನಮ್ಮ ಅಪ್ಪ ಅಮ್ಮ ಆನಂದವಾಗಿರಲಿ, ಮೊದಲು ಅವರಿಗಾಗಿ ವರವನ್ನು ಕೊಡು. ತಂದೆ ತಾಯಿಯ ನೆಮ್ಮದಿ ಶಾಂತಿಗಾಗಿ ವರವನ್ನು ಕೇಳ್ತಾನೆ ಸ್ವಾಮಿ ಮಗ, ಮೊದಲನೇ ವರ. 2ನೇ ವರ, ಯಾರಾದರೂ ಹೆಚ್ಚಿನ ಸ್ವರ್ಗವನ್ನು ಪಡೀಬೇಕು, ಹೆಚ್ಚಿನ ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವ ರೀತಿಯಲ್ಲಿ ಅವರಿಗೆ ಮನಸ್ಸಿಗಿದ್ದರೆ ಯಾವ ಅಗ್ನಿಯನ್ನು, ಯಾವ ಹೋಮವನ್ನು, ಯಾವ ಯಾಗವನ್ನು ಅವರು ಮಾಡಬೇಕು ಅದನ್ನು ಹೇಳು, ಅದನ್ನು ಹೇಳು. ಯಾರು? ಭೂಮಿಯಲ್ಲಿ. ಈಗ ನಾನು ಹಿಂದೆ ಹೋದರೆ ಎಲ್ಲಿ ಹೋದದ್ದೇನು? ಯಮನ ಹತ್ರ. ಏನು ತಂದಿದ್ದೀಯಾ? ಯಮನ ಹತ್ರ ಹೋಗಿ ಏನು ತಂದಿದ್ದೀಯಾ ಅಂತ ಕೇಳಿದರೆ ನಾನು ಕೊಡಬೇಕಲ್ಲ, ಅಲ್ಲಿ ಸಿಗದೇ ಇರುವಂಥದ್ದನ್ನು ಕೊಡು. ಯಾವ ಯಾಗವನ್ನು ಮಾಡಿದರೆ ಲೌಕಿಕರು, ಭೂಮಿಯಲ್ಲಿರುವವರು ಸ್ವರ್ಗ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು, ಆ ಅಗ್ನಿಯನ್ನು ನನಗೆ ಹೇಳು. ಚಂದದಲ್ಲಿ ಹೇಳ್ತಾನೆ ಸ್ವಾಮಿ. ಯಾರು? ಯಮ. ಅಪ್ಪ ಅಮ್ಮನಿಗಾಗಿ ಮೊದಲನೇ ವರ, ಸಮಾಜಕ್ಕಾಗಿ 2ನೇ ವರ, 3ನೇ ವರವನ್ನು ಕೇಳುವಾಗ ಯಮ, ಗುರುಗಳೇ, ಸ್ವಲ್ಪ ಗಟ್ಟಿಯಾಗಿ ನಿಲ್ರಪ್ಪ, ಸೊಂಟ ಸ್ವಲ್ಪ ಪಂಚೆ ಗಟ್ಟಿ ಕಟ್ಟಿಕೊಳ್ಳ್ರಪ್ಪ. ಏನು ಕತೆ ನಿಂದು? ಅಲ್ಲ, 3ನೇ ವರ ಕೇಳ್ತಿದ್ದೇನೆ, ತಲೆ ತಿರುಗಿ ಬೀಳಬಾರ್ದು ನೀವು ಅಂದರೆ. ಗುರುಗಳೇ, ಈ 3ನೇ ವರ ಏನು ನಾನು ಕೇಳ್ತಿದ್ದೇನೆ, ಹೌದು, ಇದು ನಿಮಗೆ ಕೊಡಲಿಕ್ಕೆ ಮಾತ್ರ ಸಾಧ್ಯ. ಏನು ಕೇಳ್ತಾ ಇರೋದು ನೀನು? ನೋಡಿ, ಈ ದೇಹ ಬಿದ್ದ ಮೇಲೆ ಇಲ್ಲಿ ನಾನು ಅಂತಂತೇನಲ್ಲ, ನಾನು ಅಂತನ್ನುವ ಜೀವ ಅದೇನಾಗ್ತದೆ? ಅದಕ್ಕೆ ಮರಣದ ಮುಂದೆ ಅದಕ್ಕೆ ಜೀವನ ಇದೆಯಾ? ಅದಿಲ್ಲೇ ಬೀಳ್ತದ? ಅದರ ಕಥೆ ಏನು? ಮರಣದಿ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ. ವರದಿ ತಂದವರಿಲ್ಲ, ಮರಳಿ ಬಂದವರಿಲ್ಲ. ಯಾರಾದರೂ ಹೋದವರು ಬಂದಿದ್ದೀರಾ? ಸತ್ತು ಹೋದವರು ಯಾರಾದ್ರು ಬಂದಿದ್ದಾರೇನು? ಅಲ್ಲ, ಬಂದರೆ ನೀವು ನಂಬ್ತೀರಾ? ಯಮಲೋಕಕ್ಕೆ ಹೋಗಿದ್ದೆ ಸ್ವಾಮಿ, ನಿನ್ನೆ ಯಮಲೋಕದಲ್ಲಿದ್ದೆ, ಇವತ್ತು ಬಂದಿದ್ದೇನೆ. ಹೌದಾ? ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗು. ನಾವು ನಂಬಲ್ಲ. ಯಾಕೆ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ನಿನ್ನೆ ತಾನೇ ಶರೀರವನ್ನು ಸುಟ್ಟು ಹಾಕಿದ್ದೇವೆ ಸ್ವಾಮಿ, ಇವತ್ತು ಬಂದು ನಿಲ್ಲುವುದು ಹೇಗವನು? ಎಲ್ಲಿಂದ ಬರೋದು ಅವನು? ಯಾರೂ ನಂಬಲ್ಲ ಸ್ವಾಮಿ. ಯಮ, ಗುರುಗಳೇ, ಇದು ನಾನು ಕೇಳುವ 3ನೇ ವರ. ಏನು? ಶರೀರ ಅನ್ನುವಂಥದ್ದು ಬಿದ್ದ ಮೇಲೆ ಈ ನಾನು ಅಂತಂತೇನಲ್ಲ, ಅದರ ಕತೆ ಏನು? ಅದು ಮತ್ತೆ ಹಾಗೆಯೇ ಉಳೀತದೋ? ಅದು ಅದರ ನಿಜವಾದ ಸ್ವರೂಪ ಏನು? ಗುರುಗಳೇ, ಈ ಜ್ಞಾನ ನನಗೆ ಬೇಕು. ಅಬ್ಬಬ್ಬ ರಾಮ, ಏನು ಜ್ಞಾನವನ್ನು ಕೇಳು ಸ್ವಾಮಿ ಅವನು. ಕೋಹಂ, ನಾನು ಯಾರು? ನಾನು ಅಂತಂತೇನಲ್ಲ, ಆ ನಾನುವಿನ ನಿಜ ಸ್ವರೂಪ ಏನು? ದೇಹ ಇರುವ ತನಕ ಅದು ಕಾಣಲ್ಲ, ದೇಹ ಬಿದ್ದ ಮೇಲೆ ಅದರ ಕಥೆ ಏನು?
ನಾನು ನಾನು ಅಂತ ಅಂತೇನ ಇರ್ತೇನೆ. ಆ ನಾನುವಿನ ನಿಜವಾದ ಜ್ಞಾನ, ನನಗೆ ಆತ್ಮಜ್ಞಾನ ಬೇಕು, ಕೊಡು. ಆವಾ ಸ್ವಾಮಿ ಯಮ ಅದೇನಂತಿರಲ್ಲ, ತಮ್ಮ ಆ ಕಡೆ ನೋಡು, ಆ ಕಡೆ ನೋಡು ನೋಡು, ಬೇಕಾದಷ್ಟು ತಿನ್ನುವಂಥದ್ದಿದೆ, ಬೇಕಾದಷ್ಟು ಕುಡಿಯುವಂಥದ್ದಿದೆ, ಬೇಕಾದಷ್ಟೆಲ್ಲ ತಿಂದು ಕುಣಿಯುವಂಥ ರೀತಿಯಲ್ಲೆಲ್ಲ ಎಷ್ಟೆಲ್ಲ ವೈಭವಗಳಿದೆ. ಈ ಕಡೆ ನೋಡು, ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡು, ರಥಗಳೆಷ್ಟು, ವೈಭವಗಳೆಷ್ಟು, ಬೇಕಾದ ರೀತಿಯಲ್ಲಿ ಎಂತೆಂಥ ರೀತಿಯ ನಿನಗೆ ಅರಮನೆ ಬೇಕೋ, ಸೌಧ ಬೇಕೋ, ಸಂಪತ್ತು ಬೇಕೋ, ಆಸ್ತಿ ಬೇಕೋ, ಏನು ಬೇಕು ಕೇಳೋ, ಎಲ್ಲ ಬಿಟ್ಟು ಅದೆಂಥದ್ದು ಕೇಳಿದ್ ನೀನು? ತಲೆ ಸರಿ ಇದೆಯಾ ನಿನಗೆ? ಹುಡುಗ ಅಂತಾನೆ, ಯಮ ನೀನು 3 ವರ ಕೊಡ್ತೇನೆ ಅಂತ ನನ್ನ ಮುಂದೆ ನೀನು ಪ್ರತಿಜ್ಞೆ ಮಾಡಿದ್ದಲ್ವ? ಹೌದು, ಕೊಡ್ತೀಯೋ ಇಲ್ವೋ ಹೇಳು. ನಾನು ಕೇಳಿದ್ದು ಆತ್ಮಜ್ಞಾನ. ನಾನು ನಾನು ಅಂತಂತೇನೆ, ಆ ನಾನು ನಾನು ಅನ್ನುವಂಥದ್ದೇನುಂಟು ಅದರ ನಿಜ ಸ್ವರೂಪ ಏನು? ಕಾಣ್ತದ ಸ್ವಾಮಿ? ಕಾಣಲ್ಲ. ಕಾಣುವುದಾದರೆ ಗುರುಗಳು ಯಾಕೆ ಬೇಕು? ನಿಮ್ಮ ಕಣ್ಣಿಗೆ ಕಾಣುವ ವಸ್ತು ಆದರೆ ಗುರುಗಳು ಯಾಕೆ ಬೇಕು? ಕಿವಿಗೆ ಕೇಳುವಂಥದ್ದಾದರೆ ಗುರುಗಳು ಯಾಕೆ ಬೇಕು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಇಂದ್ರಿಯಗಳಿಗೂ ಸಿಗುವಂಥದ್ದಲ್ಲ. ಮನಸ್ಸು ಬುದ್ಧಿಗೆ ಎಟಕುವಂಥದ್ದಲ್ಲ. ಅದು ಮನಸ್ಸು ಬುದ್ಧಿಯ ಮುಂದೆ ಮನಸ್ಸು ಬುದ್ಧಿಗೆ ವಿಷಯವಾಗಿ ನನಗಿಂತ ಬೇರೆಯಾಗಿ ಇರುವ ವಸ್ತು ಅಲ್ಲ. ಮತ್ತು ಯಾವುದು? ನಾನು ಅಂತೇನಲ್ಲ, ನಾನು ಅಂತೇನಲ್ಲ. ಓಯ್ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ, ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ. ಜೀವವೇಷದಲ್ಲಿ ನಾನು ನಾನು ಅಂತ ಈಗ ಓಡಾಡ್ತಾ ಇದ್ದೇನಲ್ಲ, ಹೌದು. ಅದರ ಸ್ವರೂಪ ಏನು ನನಗೆ ಗೊತ್ತಿಲ್ವೇ? ನಾನು ನಾನು ಅಂತ ಅಂತಿದ್ದೇನೆ. ಆ ನಾನು ಅನ್ನುವ ಜೀವ ಭಾವದ ನಿಜ ಸ್ವರೂಪ ಏನು? ಅದು ಒಳಗೋ ಹೊರಗೋ, ಅದು ಮೇಲೆಯೋ ಕೆಳಗೋ, ಅದರ ನಿಜವಾದಂತಹ ಸ್ವರೂಪ ಏನು? ಜೀವದ ನಿಜ ಸ್ವರೂಪ ನಾನು ಅಂತನಲ್ಲ, ಅದರ ನಿಜವಾದ ಜ್ಞಾನ. ಇದನ್ನು ನಾನು ಕೇಳೋದು, ಕೊಡು. ಯಮ ಅಂತಾನೆ, ಹುಡುಗ ಐಶ್ವರ್ಯ ಕೇಳು ಕೊಡ್ತೇನೆ, ಆಯುಷ್ಯ ಕೇಳು ಕೊಡ್ತೇನೆ, ಬೇಕಾದಷ್ಟು ಜಮೀನು ಕೇಳು ಕೊಡ್ತೇನೆ, ಎಂತೆಂಥದ್ದೆಲ್ಲ ಪ್ರಪಂಚದಲ್ಲಿ ಸಿಗದೇ ಇರುವ ವಸ್ತುಗಳೆಲ್ಲ ಉಂಟಿಲ್ಲಿ ಕೊಡ್ತೇನೆ, ತಗೊಂಡೋಗು. ಅವ ಅಂತಾನೆ, ಓಯ್ ನಾನೇನು ಕೇಳಿದ್ದು? ನಾನು ಕೇಳಿದ್ದೇನು? ಆತ್ಮಜ್ಞಾನ. ಕೊಡ್ತೀಯೋ ಇಲ್ಲೋ ಹೇಳು. ಒಬ್ಬ ಸ್ವಾಮಿ ಹಠ ಹಿಡಿಯುತ್ತಾನೆ. ಸ್ವಾಮಿ ನಾನಾ ರೀತಿಯಲ್ಲಿ ಪ್ರಲೋಭನೆಗೊಳಿಸ್ತಾನೆ ಸ್ವಾಮಿ ಯಮ. ಹೊರಗಿನ ಏನೆಲ್ಲ ವೈಭವಗಳು, ಮಾಯಾಮಯಮಿದಮಖಿಲಂ ಸರ್ವಂ, ಯಾವುದೋ ಶಾಶ್ವತವಲ್ಲದ್ದು ಎಲ್ಲವನ್ನೂ ತೋರಿಸ್ತಾನೆ. ಇದನ್ನು ತಗೊಂಡೋಗಿ, ಇದನ್ನು ತಗೊಂಡೋಗಿ, ಬೇಕಾದಷ್ಟು ತಗೊಂಡು. ಅವ ಅಂತಾನೆ, ನನಗ್ಯಾವುದೂ ಬೇಡ, ನನಗೆ ಬೇಕಾದದ್ದು ನನ್ನ ಸ್ವರೂಪ ಜ್ಞಾನವನ್ನು ಕೊಡ್ತೀಯೋ ಇಲ್ಲವೋ ಹೇಳು. ಆಲೋಚನೆ ಮಾಡಿ. ಕಠೋಪನಿಷತ್ತಿನ ಹಿಂದೆ ಇರೋದು ನಚಿಕೇತ, ಭಗವದ್ಗೀತೆಯ ಹಿಂದೆ ಇರೋದು ಅರ್ಜುನ. ಅರ್ಜುನ ಕೇಳಿದ್ದು ಆತ್ಮಜ್ಞಾನವನ್ನೇ, ನಚಿಕೇತ ಕೇಳಿದ್ದು ಆತ್ಮಜ್ಞಾನವನ್ನೇ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ, 2 ಸೈನ್ಯಗಳ ಮಧ್ಯೆ ರಥವನ್ನಿಟ್ಟು ಏನು ಕೇಳಿದ್ದ ಅರ್ಜುನ? ಆತ್ಮಜ್ಞಾನ, ನನ್ನ ಸ್ವರೂಪ ಜ್ಞಾನವನ್ನು ಕೊಡು. ಅರ್ಜುನ ಪಾದಕ್ಕೆ ಬೀಳ್ತಾನೆ. ಸ್ವಾಮಿ ಮಾಂ ಪಾಹಿ ಮಾಂ ತ್ರಾಹಿ, ನನಗೆ ಜ್ಞಾನವನ್ನು ಕೊಡು ಅನ್ನುವ ರೀತಿಯಲ್ಲಿ ಕಾಲಿಗೆ ಬೀಳ್ತಾನೆ.
2ನೇ ಅಧ್ಯಾಯ ಆರಂಭದ ಶ್ಲೋಕ. ಕಠೋಪನಿಷತ್ತಿನ ಶ್ಲೋಕ. ಹುಡುಗ ನಚಿಕೇತ ಗುರುಗಳ ಪಾದಕ್ಕೆ ಬೀಳುವುದು, ಆತ್ಮಜ್ಞಾನವನ್ನು ಕೇಳುವುದು. ಸ್ವಾಮಿ ಇದೊಂದು ನನಗೆ ಕೊಡು. ಯಾಕೆ? ಇದು ಒಂದನ್ನು ನಾನು ಗಳಿಸಿದರೆ ಇನ್ನು ಗಳಿಸೋದು ಯಾವುದಿಲ್ಲ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಸ್ಯಸಿ ಪಾಂಡವ. ಯಾವ ಜ್ಞಾನವನ್ನು ನೀನು ಗಳಿಸಿದರೆ ಮತ್ತೆ ಇಂಥ ರೀತಿ ಮೋಹಕ್ಕೆ ನೀನು ಒಳಗಾಗುವುದಿಲ್ಲ ಅಂತ ಆತ್ಮಜ್ಞಾನವನ್ನು ಕೊಡ್ತೇನೆ ಅರ್ಜುನ. ಏವಂ ಪರಂಪರಾ ಪ್ರಾಪ್ತಂ. 4ನೇ ಅಧ್ಯಾಯದಲ್ಲಿ ಆ ಭಗವಂತ ಆರಂಭ ಮಾಡೋದೇ ಉಪನಿಷತ್ತಿನ ಜ್ಞಾನ. ತಪ್ಪು ತಿಳ್ಕೊಳ್ಳೋದು ಬೇಡ. ಉಪನಿಷತ್ತಿನ ಜ್ಞಾನ ಅಂತ ಹೇಳುವಾಗ ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಏನೋ ಅಲ್ಲ 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 ಅಲ್ಲ. ನಾನೆಂಬುದೊಂದಂಶ, ಇತರ ಜಗವೊಂದಂಶ, ನಾನು ನೀನುಗಳು ಅಳಿದ ಸರ್ವೈಕ್ಯ ಒಂದು. ನಾನೆಂಬುದೊಂದಂಶ, ಇತರ ಜಗವೊಂದಂಶ, ನಾನು ನೀನುಗಳು ಅಳಿದ ಸರ್ವೈಕ್ಯ ಒಂದು. ಧ್ಯಾನಿಸುತ್ತೈಕ್ಯವನು ಪಾಲಿಸುವುದು ಉಭಯವನು, ಜಾಣಿನ ನಾಟಕವೋ. ಜ್ಞಾನಿ ಬದುಕುವ ರೀತಿ. ಸ್ವಾಮಿ ನಾನು ಏನು ಹೇಳ್ತಾ ಇರೋದು, ನಮ್ಮ ಉಪನಿಷತ್ತಿನ ಋಷಿಗಳು ಹೋದ ದಾರಿ ಸ್ವಾಮಿ. ವೈ ನಾನೆಂಬುದನ್ನು ನೀವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಹೇಳೋದು ನೀವು? ನಾನು ಯಾವುದಕ್ಕೆ ಅಂಟಿಕೊಂಡು? ಇದಕ್ಕೆ. ಈ ದೇಹ ಮನಸ್ಸು ಬುದ್ಧಿ ಇದಕ್ಕೆ ಪ್ರಕೃತಿಗೆ ಅಂಟಿಕೊಂಡು ಏನನ್ನೋದು ನಾನು. ಈ ದೇಹಕ್ಕೆ ಅಂಟಿಕೊಂಡು ನೀವು ನಾನು ಅಂತ ಅನ್ನುವಾಗ ಜಗತ್ತು ಕಾಣ್ತದೆ, ಪ್ರಪಂಚ ಕಾಣ್ತದೆ. ಆಲೋಚನೆ ಮಾಡಿ. ಜಗತ್ತು ಕಾಣೋದು ನೀವು ಬೆಳಿಗ್ಗೆ ನಾನು ಅಂತ ಅಂದ ಮೇಲೆ ಆ ಜೀವಭಾವ ಬಂತು, ಜಗತ್ತು ಕಾಣ್ತದೆ. ಓಯ್ ರಾತ್ರಿ ನಿದ್ದೆಯಲ್ಲಿ ನಾನು ಏನು ಹೇಳ್ತಾ ಇರೋದು, ನಮ್ಮ ಋಷಿಗಳು ಹೋದ ರೀತಿ ನೋಡಿ, ಅವರು ವಿಶ್ಲೇಷಣೆ ಮಾಡಿದ ರೀತಿ ನೋಡಿ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ನಿದ್ದೆ. ಎಚ್ಚರ ಮನಸ್ಪಂದನ, ಮನಸ್ಸು ಕುಣಿಬೇಕು. ಎದ್ದು ಅಂಟಿಕೊಂಡೆ. ಇದಕ್ಕೆ ಅಂಟಿಕೊಂಡ ಕೂಡಲೇ ನಾನು ಜೀವ, ನಾನೆಂಬುದೊಂದಂಶ, ಇತರ ಜಗ, ನಾನು ಜೀವ ಅನ್ನುವ ರೀತಿಯಲ್ಲಿ ಇದಕ್ಕೆ ಅಂಟಿಕೊಂಡ ಕೂಡ ಜಗತ್ತು ಕಾಣ್ತದಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧ ಜಗತ್ತು. ಹೊರ ಜಗತ್ತೂ ಕಾಣ್ತದೆ. ಯಾರಿಗೆ? ನನಗೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಜೀವ ನಾನು ಇದಕ್ಕೆ ಅಂಟಿಕೊಂಡು ನಾನು ಅಂತ ಅನ್ನುವಾಗ ಜಗತ್ತು. ಜೀವ ಜಡ ರೂಪ ಜಗತ್ತನ್ನುವ ರೀತಿಯಲ್ಲಿ ಜೀವ ಜಗತ್ತು ಎರಡೂ ಕಾಣುವಾಗ, ಎರಡರಲ್ಲೂ ನಾನು ಕುಣಿಯುವಾಗ ಏನು ಸ್ವಾಮಿ? ನಾನು ಜೀವ. ಕಣ್ಣಿಗೆ ಕಾಣುವುದು ಶಬ್ದ ಸ್ಪರ್ಶ ರೂಪ ರಸಗಂಧ. ಹೊರ ಜಗತ್ತು ಸ್ವಾಮಿ. ಹೊರ ಜಗತ್ತು ಜಡ, ಜೀವ ಜಡ, ಒಳಗೆ ನಾನು ಅನ್ನುವ ಚೈತನ್ಯ. ಆ ನಾನು ಅನ್ನುವಂಥದ್ದು ಚೈತನ್ಯ. ಆ ಚೈತನ್ಯವನ್ನು ಬುದ್ಧಿ ಗಳಿಸಿ, ನಮ್ಮ ಬುದ್ಧಿ ಧಿಯೋ ಯೋ ನಃ ಪ್ರಚೋದಯಾತ್, ಧಿಯೋ ಯೋ ನಃ ಪ್ರಚೋದಯಾತ್. ನಃ ಧಿಯಃ, ನಮ್ಮೆಲ್ಲರ ಬುದ್ಧಿಯನ್ನು ಚೇತನಗೊಳಿಸುವವನು, ಚೈತನ್ಯಾತ್ಮಕ ಶಕ್ತಿ, ಆ ಜ್ಯೋತಿ, ಆ ಬೆಳಕು, ಆ ಧೀಶಕ್ತಿ ಯಾರು? ಕಾಣಲ್ಲ. ಜೀವ ಜಡರೂಪ ಪ್ರಪಂಚವನು ಅದಾವುದೋ ಚೈತನ್ಯ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ. ಇಂದ್ರಿಯಗಳಿಗೆ ಎಟಕಲ್ಲ, ಮನಸ್ಸು ಬುದ್ಧಿಗೆ ಅರ್ಥ ಆಗಲ್ಲ. ಆದ್ದರಿಂದ ಯಮ ಕೊಡು ನನಗೆ ಜ್ಞಾನವನ್ನು.
ನಮಗೆ ಅರ್ಥ ಆಗುವುದಾದರೆ ನಿನ್ನ ಹತ್ರ ನಾನು ಯಾಕೆ ಬರಬೇಕು? ಉತ್ತಿಷ್ಠತ, ಕಠೋಪನಿಷತ್ತು. ಉತ್ತಿಷ್ಠತ, ಏಳು, ಜಾಗ್ರತ, ಎದ್ದೇಳು, ಗುರುನ್ ಸಮೀಪ್ಯ, ಗುರುವನ್ನು ಸಮೀಪಿಸಿ ಜ್ಞಾನ ಕೇಳು. ನಿಬೋಧತ, ಗುರುವನ್ನು ಸಮೀಪಿಸಿ ಈ ಜ್ಞಾನ ಭಿಕ್ಷೆ ಕೇಳು. ಕಠೋಪನಿಷತ್. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ, ವರಾನ್ ಪ್ರಾಪ್ಯ ಗುರುಂ ಸಮೀಪ್ಯ ನಿಬೋಧತ, ಜ್ಞಾನವನ್ನು ಗಳಿಸು. ತದ್ವಿದ್ಧಿ ಪ್ರಣಿಪಾತೇನ, ತಜ್ಞಾನಂ ವಿದ್ಧಿ, ಈ ಜ್ಞಾನವನ್ನು ತಿಳ್ಕೋ. ಗುರುಗಳಿಗೆ ಅಡ್ಡಬೀಳು, ಜ್ಞಾನ ಭಿಕ್ಷೆ ಬೇಡು. ಗುರುಗಳು ಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಉಪದೇಕ್ಷ್ಯಂತಿ, ಜ್ಞಾನಿನಃ ತತ್ವದರ್ಶಿನಃ, ತತ್ವದರ್ಶಿಗಳು, ಜ್ಞಾನಿಗಳು, ಗುರುಗಳು ಉಪದೇಕ್ಷ್ಯಂತಿ, ನಿನಗೆ ಜ್ಞಾನವನ್ನು ಕೊಡ್ತಾರೆ. ಅಡಬೀಳು, ಸೇವೆ ಮಾಡು, ಅವರ ಹತ್ತಿರವೇ ಇರು, ಪೂರ್ಣ ರೀತಿಯಲ್ಲಿ ಶರಣಾಗು. ಜ್ಞಾನ ತನ್ನಿಂದ ತಾನಾಗಿ ಇಳಿದು ಬರ್ತದೆ. ಅವರು ಜ್ಞಾನವನ್ನು ಕೊಡ್ತಾರೆ. ಇವಾಗ ಹೇಳಿ, ಯಾವುದರ ಜ್ಞಾನವ ಸ್ವಾಮಿ? ಓಯ್, ಎಚ್ಚರ, ಕನಸು, ನಿದ್ದೆ, ಈ ಮೂರು ಕೂಡ ಮನಸ್ಸು ಕುಣಿಯುವಾಗ ಕಾಣುವಂಥದ್ದು. ಮನಸ್ಸು ಕುಣಿಲಿಕ್ಕೆ ಶುರುವಾಯಿತು, ನೀವು ಬೆಳಿಗ್ಗೆ ಎದ್ದಾಯಿತು. ನೀವು ರಾತ್ರಿ ಮಲಗುವ ಮೊದಲು ಮನಸ್ಸು ಸ್ವಲ್ಪ ಸ್ವಲ್ಪ ಕುಣಿತದೆ. ಕನಸು, ಕನಸು, ಕನಸು ಮನಸ್ಪಂದನ, ಎಚ್ಚರ ಮನಸ್ಪಂದನ, ನಿದ್ದೆ ಏನಿಲ್ಲ. ನಾನನ್ನುವ ರೀತಿಯಲ್ಲಿ ಈ ದೇಹ ಕಂಡುಕೊಂಡ ಜೀವಭಾವವೂ ಕೂಡ ಕಾಣಲ್ಲ. ಯಾರ ಅನುಭವ ಅದು? ನಂದೇ. ಎಚ್ಚರವು ನನ್ನ ಅನುಭವ, ಕನಸು ನನ್ನ ಅನುಭವ, ನಿದ್ದೆಯು ನನ್ನ ಅನುಭವ. ನಾನು ತಂತಿಯಲ್ಲ. ಹೌದು, ಅದು ಯಾರು? ಅದು ಯಾರು? ನಮ್ಮ ಹಿರಿಯರು, ನಮ್ಮ ಋಷಿಗಳು ಆ ಎಚ್ಚರಕ್ಕೆ ಅಕಾರ ಅಂದರು. ಅಕಾರ ಎಚ್ಚರ, ಉಕಾರ ಕನಸು, ಮಕಾರ ನಿದ್ದೆ. ಆ ಉ ಆ ಉ ಆ ಮತ್ತು ಉ ಓ. ಕೊನೆಗೆ ಬರುವುದು ಯಾವುದು? ಮಕಾರ. ಆ ಕೊನೆಯದಕ್ಕೆ ಹೆಸರು ಬಿಂದು. ಆ ಮತ್ತು ಉ ನೀವು ಎಳೀತೀರಲ್ಲ, ಅದಕ್ಕೆ ಹೆಸರು ನಾದ. ಓ ಬಿಂದು. ಆ ಓ ಓ ನಾದ, ನಾದ ಬಿಂದು. ಇದು ಎರಡನ್ನೂ ದಾಟಬೇಕು ಸ್ವಾಮಿ. ನಾದ ಬಿಂದು ಕಲಾತೀತ ತಸ್ಮೈ ಶ್ರೀ ಗುರವೇ ನಮಃ. ನಾದ. ಇವಾಗ ಹೇಳಿ, ನಾದ ಅಂದರೆ ಯಾವುದು? ಎಚ್ಚರ ಕನಸು. ಎಚ್ಚರ ಕನಸು ಎರಡೂ ನಾದ. ನಾದ ಅಂದ್ರೇನು? ವೈಬ್ರೇಷನ್. ಓ ಆ ಮಕಾರದ ಕೊನೆ ಬಿಂದು, ಅದು ನಿದ್ದೆ. ಎಚ್ಚರ ಕನಸು ಆ ಓ, ಬಿಂದು ನಿದ್ದೆ. ಎಚ್ಚರ ಕನಸು ನಿದ್ದೆ, ಇದು ಮೂರು ಒಟ್ಟಿಗೆ ಸೇರಿದರೆ ಓಂಕಾರ.
ಓಂಕಾರ. ಓಂ. ಆ ಓಂ ಅನ್ನುವಂಥದ್ದನ್ನು ಹೇಳುವ ಮೊದಲು ಏನಿತ್ತು? ನಿಶ್ಶಬ್ದ. ಆ ಮಕಾರ ಮುಗಿದ ಮೇಲೆ ನಿಶ್ಶಬ್ದ. ಓಂ. ಆ ನಿಶ್ಶಬ್ದದ ಕಡೆಗೆ ಗಮನ ಹೋಗಬೇಕು. ಅಕಾರ ಉಕಾರ ಎಚ್ಚರ ಕನಸು, ಮಕಾರ ನಿದ್ದೆ, ಇದು ಮೂರು ಮನಸ್ಸು ಕುಣಿದಾಗ ಸಿಗುವ ಅನುಭವಗಳು. ತಮ್ಮ, ಈ ಮೂರನ್ನು ದಾಟಿ ಚತುರ್ಥಂ ಮನ್ಯಂತೆ ಇನ್ನೊಂದಿದೆ, ಅದು ನಾಲ್ಕನೇದು. ಯಾವುದದು? ನಿಶ್ಶಬ್ದ. ಅಲ್ಲಿ ಅಕಾರ ಇಲ್ಲ, ಅಲ್ಲಿ ಉಕಾರ ಇಲ್ಲ, ಅಲ್ಲಿ ಮಕಾರ ಇಲ್ಲ, ನಾದ ಇಲ್ಲ, ಬಿಂದು ಇಲ್ಲ, ಕಲಾ ಇಲ್ಲ. ಕಲಾ ಅಂದ್ರೇನು? ಪ್ರಕೃತಿ. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಒಟ್ಟಿಗೆ ಒಂದು ಹೆಸರು ಸ್ವಾಮಿ, ಕಲಾ. ನಾದ ಬಿಂದು ಕಲಾತೀತಃ. ನಿಮ್ಮ ಮನಸ್ಸು ಕುಣಿಯುವಂಥದ್ದು ಅದು ಅಕಾರ, ಅದು ಸ್ವಲ್ಪ ಸ್ವಲ್ಪ ಕುಣಿಯುವಾಗ ಉಕಾರ, ಅದು ನಿದ್ದೆಗೆ ಹೋಗುವಾಗ ಮಕಾರ. ಆ ಓ ನಾದ ಬಿಂದು. ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ನಾನನ್ನುವ ಭ್ರಾಂತಿ ಕಲಾ. ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಲ್ಲಿ ನಾನನ್ನುವಂಥ ಭ್ರಾಂತಿಯನ್ನು ಬಿಟ್ಟು ಬಿಡಿ ಸ್ವಾಮಿ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದರೂಪಃ ಶಿವೋಹಂ ಶಿವೋಹಂ. ಅಲ್ಲಿ ಉಳಿಯುವುದೇನು? ಇವಾಗ ಹೇಳಿ. ನೀವು ಓಂಕಾರವನ್ನು ಶುರು ಮಾಡುವ ಮೊದಲು, ಆರಂಭ ಮಾಡುವ ಮೊದಲು ಏನಿತ್ತು? ನಿಶ್ಶಬ್ದ. ನಿಮ್ಮ ಓಂಕಾರ ಮುಗಿದ ಮೇಲೆ ಏನು ಬರೋದು? ನಿಶ್ಶಬ್ದ, ಪ್ರಶಾಂತತೆ. ತಮ್ಮ, ಆ ಕಡೆ ಗಮನ ಹರಿಸು. ಒಳಗೆ ಬಾ, ಒಳಗೆ ಬಾ. ನಾದ ಬಿಂದು ಕಲಾತೀತನಾಗಿ ನಿಲ್ಲು. ಎಚ್ಚರ ಕನಸು ನಿದ್ದೆನ್ನುವ ವೈಬ್ರೇಷನ್ ಮೂರು, ಅದನ್ನು ಮನಸ್ಸನ್ನು ಕುಣಿಸುವ ಅಲೆಗಳನ್ನು ನಿಲ್ಲಿಸು. ನಿಶ್ಶಬ್ದವಾಗಿ ಒಳಗೆ ನಿಲ್ಲು. ಅದಕ್ಕಂತೇವೆ ನಾವು. ಎಚ್ಚರ ಅಲ್ಲದು, ಕನಸಲ್ಲದು, ನಿದ್ದೆ ಅಲ್ಲದ, ಇದು ಮೂರೂ ಅಲ್ಲ, ನಾಲ್ಕನೆಯ ಸ್ಥಿತಿ. ಚತುರ್ಥಂ ತುರೀಯಂ. ಇದು 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 ಯಾರಿಗೆ ಲಭ್ಯ ಸ್ವಾಮಿ? ಆ ಮನಸ್ಸು ಪ್ರಶಾಂತವಾಗಿ ನಿಂತಾಗ ಸಮಾಹಿತ ಧೀಹಿ ಸಮಾಧಿ. ಯಮ ನಚಿಕೇತನಿಗೆ ಕೊಡುವ ಜ್ಞಾನ ಆತ್ಮಜ್ಞಾನ. ಎಲ್ಲಿ ಹೋಗಬೇಕು ಸ್ವಾಮಿ? ಹೊರಗಲ್ಲ, ಹೊರಗೆಲ್ಲೂ ಹೋಗಲಿಕ್ಕಿಲ್ಲ. ಎಚ್ಚರವನ್ನು ದಾಟಿ ಒಳಗೆ ಬನ್ನಿ, ಕನಸನ್ನು ದಾಟಿ ಒಳಗೆ ಬನ್ನಿ, ನಿದ್ದೆಯನ್ನು ದಾಟಿ ಒಳಗೆ ಬನ್ನಿ. ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ. ವಿಜ್ಞಾನ ಅಂದರೆ ಬುದ್ಧಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಬುದ್ಧಿಮಯ. ಇದು ನಾಲ್ಕನ್ನೂ ದಾಟಿ ಒಳಗೆ ಬಾ. ಕೊನೆಗೆ ಉಳಿಯೋದು ಒಂದೇ, ನಿದ್ದೆ. ನಾದ ಬಿಂದು. ಸ್ವಾಮಿ
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇದು 4 ನಾದ, ನಿದ್ದೆ, ಬಿಂದು. 4 ದಾಟಿ ನಾದ ಬಿಂದು ಕಲಾತೀತ, ಬಿಂದು ನಾದ ಕಲಾತೀತ. ಎಲ್ಲಿ ನಿಲ್ಲೋದು ನಾವು? ನಮ್ಮಲ್ಲಿ. ನಿನ್ನ ನಿಜ ಸ್ವರೂಪ ಏನು? ಶಾಂತಿ. ಅಲ್ಲಿ ಅಲೆಗಳಿಲ್ಲ, ಅಲ್ಲಿ ವೈಬ್ರೇಷನ್ ಇಲ್ಲ, ಅಲ್ಲಿ ತರಂಗಗಳಿಲ್ಲ. ಮನಸ್ಸು ಶಾಂತವಾಗಿ ತನ್ನಲ್ಲೇ ತಾನು ನಿಲ್ಲುವ ಸ್ಥಿತಿ ಸ್ವಸ್ವರೂಪೇ ಅವಸ್ಥಾನಂ ಸಮಾಧಿ ಸ್ಥಿತಿ. ಈ ಜ್ಞಾನವನ್ನು ಸ್ವಾಮಿ ನಚಿಕೇತನಿಗೆ ಯಮ ಕೊಡೋದು. ಅವನನ್ನು ಪಂಚಕೋಶಗಳಿಂದ ದಾಟಿಸಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಪ್ರಕೃತಿಯಿಂದ ದಾಟಿಸಿ ತನ್ನ ಸ್ವರೂಪದಲ್ಲಿ ನಿಲ್ಲಿಸ್ತಾನೆ ಯಮ. ಆ ಹುಡುಗನಿಗೆ ಗೊತ್ತಿತ್ತು, ಇದು ಯಮನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹಠ ಹಿಡಿದು ಕೇಳ್ತಾನೆ, ಸ್ವಾಮಿ ಜ್ಞಾನ ಕೊಡು. ಜ್ಞಾನವನ್ನು ಕೊಡ್ತಾನೆ ಯಮ. ಆತ್ಮಜ್ಞಾನವನ್ನು ಗಳಿಸ್ತಾನೆ ಹುಡುಗ. ಆವಾಗ ಅವನಿಗೆ ಅರ್ಥ ಆಗೋದು, ಅರೇ ರೇ ರೇ ಸ್ವಾಮೀಜಿ, ಎಂಥ ಮೋಸ ಹೋಗಿದ್ದೇವೆ ನಾವು. ಏನು? ನಾವೆಲ್ಲ ಪ್ರಕೃತಿಯಲ್ಲೇ ಇದ್ದೇವೆ. ಊರ್ಧ್ವಮೂಲಂ, ತಲೆ ಕೆಳಗಾದ ಜೀವನವನ್ನೇ ನಾವು ಮಾಡ್ತಾ ಇರೋದು. ಎಲ್ಲಿ ಶಾಂತಿ ಇಲ್ವೋ, ಎಲ್ಲಿ ಸುಖ ಇಲ್ವೋ, ಎಲ್ಲಿ ಯಾವ ರೀತಿಯಲ್ಲೂ ನೆಮ್ಮದಿ ಇಲ್ವೋ ಅಂಥ ವಿಷಯಗಳ ಕಡೆಗೇ ಹೋಗ್ತಾ ಇದ್ದೇವಲ್ಲ. ಬೇಕು ಬೇಕದು, ಬೇಕು ಬೇಕಿದೆ ನಗಿನ ಹೊರಗಿನ ವಿಷಯಗಳಲ್ಲೇ ನಮ್ಮ ಜೀವನ ಉಲ್ಟಾ ಸ್ವಾಮಿ. ಊರ್ಧ್ವಮೂಲಂ, ಕಠೋಪನಿಷತ್ತಿನ ಮಂತ್ರ. ಊರ್ಧ್ವಮೂಲೋ ಅವಾಕ್ಷಾಹ ಯೇಷೋಶ್ವತ್ಥ ಸನಾತನಃ. ನಿನ್ನ ಜೀವನ ಅನ್ನುವಂಥದ್ದು ಉಲ್ಟಾ ಪಲ್ಟಿ. ಎಲ್ಲಿ ನಿನ್ನ ಮನಸ್ಸು ಹೋಗಬಾರ್ದೋ ಅಲ್ಲೇ ಹೋಗ್ತಾ ಇದೆ. ನಿನ್ನ ಮನಸ್ಸು ನಿಲ್ಲಲ್ಲೇ ನಿಲ್ಲಬೇಕು, ಅದು ಪ್ರಶಾಂತವಾಗಿ ಒಳಗೆ ನಿಲ್ಲಬೇಕು. ಹೊರಗೆ ಹೋದೆಯೋ ನೀನು ಬಿದ್ದೆ. ಆಲೋಚನೆ ಮಾಡಿ. ಬೆಳಿಗ್ಗೆ ಎದ್ದ ಕೂಡಲೇ ಇಂದ್ರಿಯಗಳು ಹೊರಗೆ ಹೋಗೋದೇ ಬೀಳೋದೆ. ಆ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಒಳಗೆ ತರುವ ಪ್ರಯತ್ನ ಸ್ವಾಮಿ. ಭಕ್ತಿ, ಭಜನೆ, ಪ್ರಾರ್ಥನೆ, ಸಾಧನೆ, ಧ್ಯಾನ, ಸಮಾಧಿ. ತಪ್ಪು ತಿಳ್ಕೊಬೇಡಿ. ಹುಟ್ಟುವಾಗ ಯಾರೂ ಆತ್ಮಜ್ಞಾನಿಗಳಲ್ಲ ಸ್ವಾಮಿ. ಹುಟ್ಟುವಾಗ ಎಲ್ಲರೂ ಕೂಡ ನಾವು ಅಜ್ಞಾನಿಗಳೇ. ಅಜ್ಞಾನಿಗಳಾಗಿಯೇ ಹುಟ್ಟೋದು ನಾವು. ಬೆಳೆಯುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಇಂದ್ರಿಯಗಳ ವಿಷಯಗಳ ಬಲಿಗೆ ಬೀಳೋದೆ. ಆದರೆ ಹೇ ಅಲ್ಲ, ಅದು ಸರಿಯಲ್ಲ. ಬುದ್ಧ ಹೊರಟದ್ದೆಲ್ಲಿಗಿರಿ? ಬುದ್ಧನಿಗಾದದ್ದೇನು ಹೇಳಿ? ಇಂದ್ರಿಯಗಳೆಲ್ಲೋ ಹೊರಗಿಂದ ಹುಡುಕ್ತಾ ಇವೆ, ಹೊರಗಿಲ್ಲದು. ಮನಸ್ಸು ಹೇಳ್ತದೆ ಇವತ್ತಲ್ಲ ನಾಳೆ ಗಳಿಸ್ತೇನೆ, ಅದು ಹೊರಗಿಲ್ಲದು. ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ ಎಲ್ಲಕ್ಕೂ ಹೇಳ್ತಾನೆ, ಅಂದು ಹೊರಗಡೆ ಇಲ್ಲದು. ನೀನು ಹುಡುಕುವ ಶಾಂತಿ, ನೆಮ್ಮದಿ ನಿನ್ನ ಮನಸ್ಸಿನ ಹಿಂದೆ ಇದೆ. ಒಳಗೆ ಬಾ, ಅಂತರ್ಮುಖಿಯಾಗು. ಒಳಗೆ ಬಾ, ಅಂತರ್ಮುಖಿಯಾಗು. ಆ ಒಳಗೆ ಬರುವುದಕ್ಕೆ ಮಾಡುವ ಪ್ರಯತ್ನ ಸ್ವಾಮಿ ಭಕ್ತಿ. ನೀವು ಪೂಜೆ ಮಾಡ್ತೀರೋ, ನೀವು ಭಜನೆ ಮಾಡ್ತೀರೋ, ನೀವು ಜಪ ಮಾಡ್ತೀರೋ, ನೀವು ನಮಾಜ್ ಮಾಡ್ತೀರೋ, ನೀವು ಉಪವಾಸ ಮಾಡ್ತೀರೋ, ಎಲ್ಲವೂ ಕೂಡ ಸ್ವಾಮಿ ಇಂದ್ರಿಯಗಳನ್ನು ಹಿಡಿಯುವ, ಮನಸ್ಸನ್ನು ಒಳಗೆ ತರುವ, ಬುದ್ಧಿಯನ್ನು ಸ್ಥಿರವಾಗಿಟ್ಟುಕೊಳ್ಳುವ ಪ್ರಯತ್ನ ಸ್ವಾಮಿ. ಜಗದಿ ಜಗತ್ವವನು
ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಡೆಲ್ಲ ಕರ್ಣವೇದ್ಯವನು. ಇಂದ್ರಿಯಗಳಿಗೆ ಸಿಗ್ತದೋ ಅದು ಸತ್ಯವಲ್ಲ, ಮನಸ್ಸಿಗೆ ಕಾಣ್ತದೋ ಅದು ಸತ್ಯವಲ್ಲ. ಎಲ್ಲಿ ನಿನಗೆ ಕಾಣ್ತಾ ಇರೋದು? ಮನಸ್ಸು ಬುದ್ಧಿಯಲ್ಲಿ. ಯಾರ ಬೆಳಕಲ್ಲಿ? ಯಾರ ಬೆಳಕಲ್ಲಿ? ಅಲ್ಲಿ ಒಳಗೆ ಹೋಗು, ಆ ಬೆಳಕಿನ ಬುಡಕ್ಕೆ ಹೋಗು. ಅಯಮಹಂಕುತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ಮಹರ್ಷಿ ರಮಣರು ಅಯಂ ಅಹಂ, ಈ ನಾನು ಅಂತ ಅಂತೇನಲ್ಲ, ಅದರ ಬುಡಕ್ಕೆ ಹೋಗು. ಎಲ್ಲಿಂದ ಬರುವುದದು? ಇಂದ್ರಿಯಗಳಿಗೆ ಶಕ್ತಿಯಲ್ಲಿಂದ? ಮನಸ್ಸಿಂದ. ಮನಸ್ಸಿಗೆ ಶಕ್ತಿಯಲ್ಲಿಂದ? ಬುದ್ಧಿಯಿಂದ. ಬುದ್ಧಿಗೆ ಶಕ್ತಿಯಲ್ಲಿಂದ? ಅಹಂಕಾರದಿಂದ. ಅಹಂಕಾರದ ಬುಡದಲ್ಲಿ ಯಾರು? ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮೆಲ್ಲರ ಬುದ್ಧಿಯನ್ನು ಬೆಳಗುವ ಜ್ಯೋತಿ ಯಾರು? ಏಕಂ ಸತ್, ಒಬ್ಬನೇ ಬೆಳಕು, ಒಂದೇ ಬೆಳಕು, ಅದೇ ಪರಮಾತ್ಮ. ಅವನಿಗೆ ನಾಮ ರೂಪ ಇಲ್ಲ, ಅವನಿಗೆ ಯಾವ ಹೆಸರೂ ಇಲ್ಲ. ನೀವು ಯಾವ ಹೆಸರನ್ನು ಇಡ್ತೀರೋ ಅವನ ಹೆಸರು. ಅವನಿಗೆ ರಾಮರೂಪ ಇಲ್ಲ, ಅವನಿಗೆ ರೂಪವೇ ಇಲ್ಲ. ಎಲ್ಲಿ ಹುಡುಕಬೇಕು? ಮನಸ್ಸು ಬುದ್ಧಿಯಲ್ಲಿ. ಇರೋದೆಲ್ಲಿ ಅವನು? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಅರ್ಜುನ, ನಾನು ನಿನ್ನ ಮನಸ್ಸು ಬುದ್ಧಿಯಲ್ಲೇ ಇದ್ದೇನೆ. ನಿನ್ನ ಮನಸ್ಸು ಬುದ್ಧಿಯನ್ನು ಬೆಳಗುವ ಜ್ಯೋತಿ ನಾನೇ. ನಿನ್ನ ಮನಸ್ಸು ಬುದ್ಧಿಯನ್ನು ಬೆಳಗುವ ಜ್ಯೋತಿ ನಾನೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ, ನಿನ್ನ ಮನಸ್ಸು ಬುದ್ಧಿಯಲ್ಲಿ ನಾನೇ ಇರೋದು. ಆದರೆ ಇಲ್ಲ ನೋಡು, ಆ ಮನಸ್ಸು ಕುಣಿತಾ ಇದೆ ನೋಡು. ಯಂತ್ರಾರೂಢಾನಿ ಮಾಯಯ, ನಿನ್ನ ಯಂತ್ರ ಅನ್ನುವ ಮನಸ್ಸನ್ನು ಕುಣಿಸ್ತಾ ಇದೆ. ನಿನ್ನ ಮನಸ್ಸನ್ನುವಂಥದ್ದು ತರ್ ಕುಣಿಯುವಾಗಲ್ವ ಏನೇನೋ ಕಾಣ್ತದೆ. ಏನೇನೋ ಕಾಣುವಂಥ ವಿಷಯಗಳಿಗೆ ನೀನು ಬಲಿಯಾಗ್ತೀಯ. ಬಲಿ ಆಗಬೇಡ, ಒಳಗೆ ಬಾ, ಒಳಗೆ ಬಾ. ಕೃಷ್ಣ ಏನು ಹೇಳುವುದು? ಭಗವಂತ ಏನು ಹೇಳುವುದು ಹೇಳಿ? ಒಳಗೆ ಬಾ. ನಮ್ಮ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕೆಲಸ ಏನು? ಹೊರಗೆ ಹೋಗು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾವು ಹೊರಗೆ ಹೊರಟಾಯ್ತು. ಹೊರಗೆ ಹೋಗು ಅಂತ ಯಾರಾದರೂ ಹೇಳ್ತಾರೆ ಸ್ವಾಮಿ? ಯಾರೂ ಹೇಳಿಲ್ಲ. ಮತ್ತು ಹೋಗೋದು ಯಾಕೆ? ಎಲ್ಲರೂ ಹೋಗ್ತಾರಲ್ಲ, ನಾನು ಹೊರಟದ್ದೆ. ಎಲ್ಲಿಗೆ ಹೋದದ್ದು? ಬೀಳಕ್ಕೆ. ಅವರು ಬಿದ್ದಿರಲ್ಲ, ನಾನು ಬಿದ್ದೆ. ಎಲ್ಲರೂ ಬೀಳುವಾಗಲ್ಲ ಸ್ವಾಮಿ ನಮ್ಮ ಖುಷಿ. ಯಾಕೆ? ಎಲ್ಲರೂ ಇದ್ದೇವಲ್ಲ. ಹೋಗಬಾರ್ದಿತ್ತು, ತಪ್ಪು. ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಅದ ಪ್ರಶಾಂತವಾಗಿ ಒಳಗೆ ನಿಲ್ಲಬೇಕು. ಮಹರ್ಷಿಗಳು ಬಂದದ್ದೆಲ್ಲಿಗೆ? ಒಳಗೆ. ಬುದ್ಧ ಬಂದು ನಿಂತದ್ದಲ್ಲಿ ಒಳಗೆ. ಮಹಾವೀರ ಮಾಡಿದ್ದೇನು? ಒಳಗೆ ಬಂದು ನಿಂತದ್ದು. ನಾವು ಒಳಗೆ ಹೋಗಲೇ ಇಲ್ಲ. ಒಳಗೆ ಹೋಗಲೇ ಇಲ್ಲ ಅಂದೇನು? ಹೊರಗಿದ್ದಿನ್ನೂ ಮುಗಿಯಲಿಲ್ಲ ಸ್ವಾಮಿ. ಹೊರಗಡೆದು ಗಲಾಟೆ ಇನ್ನೂ ಮುಗಿಯಲಿಲ್ಲ. ನೋಡುವಂಥದ್ದು ಬೇಕಾದಷ್ಟಿದೆ, ಕೇಳುವಂಥದ್ದು ಬೇಕಾದಷ್ಟಿದೆ, ತಿನ್ನುವಂಥದ್ದು ಇನ್ನೂ ಇದೆ. ಇವಾಗ ಅರ್ಥ ಆಯ್ತಾ? ಗುರು ಪೂರ್ಣಿಮೆ ಅಂತ ನೀವು ಅನ್ನುವಾಗ ಗುರುಗಳ ಕೆಲಸ ಸ್ವಾಮಿ ಇದು. ಒಳಗೆ ಬಾ. ಗುರುಗಳ ಕೆಲಸ ಏನು? ನಮ್ಮನ್ನು ಒಳಗೆ ಕರೆಯುವ ಕೆಲಸ ಗುರುಗಳದು. ಒಳಗೆ ಮನಸ್ಸು ಬುದ್ಧಿ ಬಂದು ನಿಂತಿತು, ನಿಮ್ಮ ಸಾಧನೆ ಆಯಿತು ಸ್ವಾಮಿ. ಮತ್ತೆ ಆಗಬೇಕಾದ್ದೇನಿಲ್ಲ. ಮಾನಸ ಭಜರೆ ಗುರುಚರಣಂ
ದುಸ್ತರ ಭವಸಾಗರತರಣಂ ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರತರಣಂ ಗುರು ಮಹಾರಾಜ್ ಗುರು ಜೈ ಜೈ ಸ್ವಾಮಿನಾಥ ಸದ್ಗುರು ಜೈ ಜೈ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವೋ ಮಾನಸ ಭಜರೆ ಗುರುಚರಣಂ ದುಸ್ತರ ಭವಸಾಗರತರಣಂ ದುಸ್ತರ ಭವಸಾಗರತರಣಂ सद्गुरुनाथ महाराज की